ವೆಲ್ಕಮ್ ಬ್ಯಾಕ್. ನೋಡಿ ಶ್ರೀಲಕ್ಷ್ಮಿ, ಈಗ ನಾವು ಪೀಣ್ಯ ಫ್ಲೈಓವರ್ ನೋಡಿದ್ವಿ, ಅದಾದ್ಮೇಲೆ ಈ ಬೈಯಪ್ಪನಹಳ್ಳಿ ಫ್ಲೈಓವರ್, ಇಲ್ಲಿ ಕೂಡ ಅದೇ ಸಮಸ್ಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫೋನ್ ಕಾಲ್ ಕೂಡ ಬರ್ತಾ ಇದೆ, ನಮಗೆ ದೂರವಾಣಿ ಕರೆಗಳು ಕೂಡ ತುಂಬಾ ಬರ್ತಾ ಇದೆ. ಶಂಕರ್ ರಾವ್ ಅಂತಂದೇಳಿ ರಾಮನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಶಂಕರ್ ರಾವ್ ನಮಸ್ತೆ. ಸರ್ ಶಂಕರ್ ರಾವ್ ಅಂತ ನಾನು ಪದ್ಮನಾಭನಗರ. ಸಾರಿ, ದೇವೇಗೌಡರ ಮನೆ ಗೊತ್ತಾ ನಿಮ್ಗೆ? ಹೇಳಿ ಸರ್, ಹೇಳಿ ಹೇಳಿ. ರಾಮನಗರ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ಅವರು ಶಾಸಕರು. ಆ ರೋಡೇ ಸರಿ ಇಲ್ಲ ಸರ್. ಪದ್ಮನಾಭ ನಗರ, ಓಕೆ ಓಕೆ ಓಕೆ, ರಾಮನಗರ ಅಲ್ಲ, ರೈಟ್ ರೈಟ್ ರೈಟ್. ಪದ್ಮನಾಭ. ವಿಷಯಕ್ಕೆ ಹೇಳಿ, ವಿಷಯಕ್ಕೆ ಬನ್ನಿ. ಹೇಳಿ. ರೋಡು ಸರಿ ಇಲ್ಲ, ಮರ ಎಲ್ಲ ಮೊನ್ನೆ ಎಲ್ಲ ಬಿದ್ದಿತ್ತು ಓಕೆ, ಪದ್ಮನಾಭದಲ್ಲಿ. ಮರ ಬಿತ್ತು, ಕಾರ್ ಮೇಲೆ ಬಿದ್ದಿತ್ತು. ಓಕೆ, ಬಿತ್ತು. ಯಾರು ಕೇರ್ ಮಾಡೋದಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಶಂಕರ್ ರಾವ್. ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಲ್ಲಿ ಪದ್ಮನಾಭ ನಗರ ಪ್ರೈಮ್ ಏರಿಯಾ, ದೇವೇಗೌಡ ಪೆಟ್ರೋಲ್ ಬಂಕ್ ಇರೋ ಏರಿಯಾ, ಅಲ್ಲಿ ಆರ್ ಅಶೋಕ್ ಮನೆ ಅಲ್ಲೇ ಆ ಕಡೆನೇ ಇದೆ. ಅವ್ರವ್ರ ಮನೆಗಳ ಹತ್ರನೇ ಇದ್ರು ಕೂಡ ರಾಜಕಾರಣಿಗಳು ಕೇರ್ ಮಾಡಲ್ಲ ಅಂತ. ಒಂದು ನಾನು ಅಬ್ಸರ್ವ್ ಮಾಡ್ತಿರೋದು ಏನಂತಂದ್ರೆ ಪ್ರವೀಣ್, ಲಾಸ್ಟ್ 20 years ಅಲ್ಲಿ ಇಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಕಡಿಮೆ ಬಂದಿದ್ದು. ಈ ಪ್ಲಾನಿಂಗಿಗೆ ನಿಮಗೆ ಒಂದು 10 years ಒಂದು ಸರ್ಕಾರ ಬಂತು ಅಂತಂದ್ರೆ ಅವರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಅವ್ರು ಮಾಡಿದ್ರೆ, ಪ್ಲಾನಿಂಗ್ ಮಾಡಿದ್ರೆ, ಈ ಡಿಸೆಂಟ್ರಲೈಸೇಷನ್ ಈ ಥರದ ಒಂದು ಏನು ಯೋಜನೆಗಳು, ಸ್ವಲ್ಪ ದೀರ್ಘಕಾಲೀನ ಯೋಜನೆಗಳನ್ನು ತಗೊಂಡು ಈ ಜನರನ್ನ, ಈ ಕಂಪ್ನಿಗಳನ್ನ ಹೊರಗಡೆ ಕಳಿಸುವಂಥದ್ದು, ಬೇರೆ ಬೇರೆ ಕಚೇರಿಗಳನ್ನ ಡಿಸೆಂಟ್ರಲೈಸ್ ಮಾಡುವಂಥದ್ದು, ಸಬರ್ಬನ್ಗಳನ್ನು ಡೆವಲಪ್ ಮಾಡುವಂಥದ್ದು ಮಾಡ್ಬೋದು. ಆ ಥರ ಸರ್ಕಾರಗಳೇ ಬಂದಿಲ್ಲ, ಸ್ಥಿರ ಸರ್ಕಾರಗಳೇ ಬಂದಿಲ್ಲ ಅಂತ. ಲಾಸ್ಟ್ 5 ವರ್ಷ ಮಾಡ್ಬೋದಾಗಿತ್ತು ಇವರು ಕಾಂಗ್ರೆಸ್ನವರು, ಗ್ಯಾರಂಟಿನಲ್ಲಿ ಮುಳುಗೋದ್ರು. ಇನ್ನು ಬೈಯಪ್ಪನಹಳ್ಳಿ ಫ್ಲೈಓವರ್ನಲ್ಲಿವೆ ನಾನಾ ಸಮಸ್ಯೆಗಳು. ಸರ್ MVT ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ನೀಗಿಸಲು ನಿರ್ಮಾಣವನ್ನ ಮಾಡಲಾಗಿತ್ತು. 1.5 ಕಿಲೋಮೀಟರ್ ಫ್ಲೈಓವರ್ ಮಧ್ಯೆ ಕಾಣಿಸಿಕೊಂಡಿರುವಂತ ಬಿರುಕು. ಫ್ಲೈಓವರ್ ಪಕ್ಕದ ಪಾತ್ವೇ ಈಗ ಕಸದ ಕೊಂಪೆಯಾಗಿದೆ. ಫ್ಲೈಓವರ್ ಗೋಡೆಗಳ ಕಳಪೆ ಕಾಮಗಾರಿ ರಿಪಬ್ಲಿಕ್ ಕನ್ನಡದಲ್ಲಿ ಅನಾವರಣವಾಗಿದೆ. ಕಿತ್ತು ಬರ್ತಾ ಇದೆ ಫ್ಲೈಓವರ್ ಗೋಡೆಗಳು. ನೋಡಿ, ಇದು ಬೈಯಪ್ಪನಹಳ್ಳಿ ಫ್ಲೈಓವರ್, ಸರ್ಕಾರ ನಿರ್ಮಾಣ ಮಾಡಿರುವಂಥ ಫ್ಲೈಓವರ್. ನೋಡಿ ಯಾವ ರೀತಿಯಾಗಿ ಬೆರುಕು ಕಾಣಿಸಿಕೊಂಡಿದೆ. ಈ ಫ್ಲೈಓವರ್ ಪಕ್ಕದಲ್ಲೇ ಕಸವನ್ನು ಡಂಪ್ ಮಾಡ್ತಾ ಇದ್ದಾರೆ, ಕೊಳತು ನಾರ್ತಾ ಇದೆ. ಅದರ ಮಧ್ಯೆ ಈ ಟ್ರಾಫಿಕ್ ಸಮಸ್ಯೆ ನೋಡಿ. ಆ ಫ್ಲೈಓವರ್ ಮೇಲ್ಭಾಗದಲ್ಲೂ, ಆ ಫ್ಲೈಓವರ್ ಮೇಲ್ಭಾಗದ ಪಕ್ಕದಲ್ಲಿ ಈ ಕಸವನ್ನು ಅಲ್ಲೇ ಬಿಸಾಕ್ತಾ ಇರೋದು. GBA ಅಧಿಕಾರಿಗಳು ಇದನ್ನು ಕ್ಲೀನ್ ಕೂಡ ಮಾಡ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನ ಫ್ಲೈಓವರ್ಗಳ ಸ್ಥಿತಿಗತಿ ಹೇಗಿದೆ ಅನ್ನೋ ಒಂದು ರಿಯಾಲಿಟಿ ಚೆಕ್ ಭಾಗವಾಗಿ ನಾವಿವಾಗ ಬೆಂಗಳೂರಿನ ಬೈಯಪ್ಪನಹಳ್ಳಿ ಫ್ಲೈಓವರ್ ಮೇಲೆ ಇದ್ದೀವಿ. ನೀವು ನೋಡ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಭಾಗದಲ್ಲಿರುವಂತಹ ಒಂದು ಫ್ಲೈಓವರ್ ಆಗಿದೆ. ಆ ಕಡೆ ನೀವು ನೋಡ್ಬೋದು ರೈಲ್ವೆ ಒಂದು ರೈಲ್ ಕೂಡ ಕ್ರಾಸ್ ಮಾಡ್ತಾ ಇರುವಂಥದ್ದು. ಇದು ಸರ್ ಎಂ ಹೊಸದಾಗಿ ವಿಶ್ವೇಶ್ವರಯ್ಯ ಟರ್ಮಿನಲ್ ಏನು ಮಾಡಿದ್ರು ಅದರ ಬಳಿ ಇರುವಂತಹ ಬೈಯಪ್ಪನಹಳ್ಳಿ ಫ್ಲೈಓವರು. ಈ ಫ್ಲೈಓವರು ಯಾವ ಕಾರಣಕ್ಕೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಮಾಡಿದರೂ ಕೂಡ ಯಾಕೆ ಮೇಂಟೆನೆನ್ಸ್ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಹೇಳ್ತಾ ಇದೆ. ಉದಾಹರಣೆಗೆ ಈ ಇಡೀ ಫ್ಲೈಓವರು ಅಂದಾಜು ಒಂದು 1 ಕಿಲೋಮೀಟರ್ ಇರ್ಬೋದು. 1 ಕಿಲೋಮೀಟರ್ ಅಂದಾಜಿನ ಇತ್ತೀಚೆಗೆ ಕಟ್ಟಿರುವಂತಹ ಬೈಯಪ್ಪನಹಳ್ಳಿಯ ಫ್ಲೈಓವರ್ನಲ್ಲಿ ಯಾವುದೇ ರೀತಿಯಾಗಿ ಬೇಸಿಕ್ ಮೇಂಟೆನೆನ್ಸ್ ಕೂಡ ಮಾಡಿಲ್ಲ. ಈಗಾಗಲೇ ಕ್ರ್ಯಾಕ್ ಕೂಡ ಬಿಟ್ಟಿರುವಂಥದ್ದು, ರಸ್ತೆ ಮಧ್ಯಭಾಗದಲ್ಲಿ ಒಂದಿಷ್ಟು ಕ್ರ್ಯಾಕ್ ಬಿಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಯಾವುದೇ ಒಂದು ಕಾಮಗಾರಿಯನ್ನು ಮಾಡಬೇಕಾದ್ರೆ ಅದರ ಸೇಫ್ಟಿ ಎಷ್ಟು ಮುಖ್ಯ ಅನ್ನೋದನ್ನು ನೋಡಬೇಕಾಗುತ್ತೆ. ಅದರ ಮಧ್ಯದಲ್ಲಿ ಕ್ರ್ಯಾಕ್ ಬಿಟ್ಟಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಫ್ಲೈಓವರ್ನ ಮಧ್ಯಭಾಗದಲ್ಲೇ ಒಂದು ರೀತಿಯ ಕ್ರ್ಯಾಕ್ ಬಿಟ್ಟಿರುವಂಥದ್ದು. ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಫ್ಲೈಓವರ್ ಪಕ್ಕದಲ್ಲಿ 2 ಪಾತ್ವೇ ಥರ ಮಾಡಿದ್ದಾರೆ. ಅದು ಯಾವ ಕಾರಣಕ್ಕೆ ಪಾತ್ವೇ ಮಾಡಿದ್ದಾರೆ, ಯಾರಾದರೂ ನಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಸಾಧ್ಯನಾ, ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸಂಶಯ ಇದೆ ನಮಗೆ. ಇದಕ್ಕೆ ಉತ್ತರ ಅಧಿಕಾರಿಗಳೇ ಕೊಡಬೇಕಾಗಿದೆ. ಆಗಲಿ ಒಂದು ಪಾತ್ವೇ ಮಾಡಿದ್ದಾರೆ, ಯಾವುದೋ ಒಂದು ಟೆಕ್ನಿಕಲ್ ರೀಸನ್ ಇರ್ಬೋದು ಅಂತ ನಾವು ಅಂದ್ಕೊಂಡ್ರೂ ಕೂಡ ಹೇಗೆ ಬಿದ್ದಿದೆ ನೋಡಿ. ಕಸ ಹಾಕೋದಕ್ಕೆ ಈ ರೀತಿಯ ಪಾತ್ವೆಯನ್ನು ಫ್ಲೈಓವರ್ ಮೇಲೆ ಮಾಡಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಇಡೀ ಏನು ಒಂದು 100-150 ಮೀಟರಲ್ಲಿ ಏನು ಈ ಪಾತ್ವೆ ಮಾಡಿದ್ದಾರೆ, ಎರಡೂ ಬದಿ ಫ್ಲೈಓವರ್ನ ಎರಡೂ ಬದಿಯಲ್ಲಿ ಈ ಪಾತ್ವೆಯನ್ನು ಮಾಡಿದ್ದಾರೆ. ಆದರೆ ಫುಲ್ಲು ರಸ್ತೆಯಲ್ಲಿ ಈ ಫ್ಲೈಓವರ್ ಮೇಲೆ ಕಂಪ್ಲೀಟಾಗಿ ಕಸ ಬಿದ್ದಿರುವಂಥದ್ದು. ಎಷ್ಟು ಈಸಿ ಅಂತ ಹೇಳಿದ್ರೆ, 2 ವೀಲರ್ಸು ಕಾರಲ್ಲಿ ಬರುವಂಥವ್ರು ಬೇರೆ ಕಡೆ ಯಾಕೆ ಕಸ ಹಾಕೋದು, ಹೇಗೂ ನಮ್ಮ ಬೈಯಪ್ಪನಹಳ್ಳಿ ಫ್ಲೈಓವರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹೇಗೋ 2 ಕಡೆ ಮಾಡಿದಾರಲ್ಲ, ಅದು ಕಸ ಹಾಕೋಕ್ಕೆ ಇರ್ಬೋದು ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಏನೋ ಬಂದು ಇಲ್ಲಿ ಕಸವನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಫ್ಲೈಓವರ್ನ ಕಳಪೆ ಕಾಮಗಾರಿ
ಕಾರ್ಯ ಮತ್ತೊಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ. ನೀವು ಅಲ್ಲಿ ನೋಡ್ಬೋದು ಹೇಗೆಲ್ಲ ಸಿಮೆಂಟ್ಗಳು ಕಿತ್ತು ಬಂದಿದೆ ಅಂತ. ನಾನಿವಾಗ ಅಲ್ಲಿ ಹೋಗಿ ಕೈಯಿಂದ ಹೀಗೆ ಎಳೆದ್ರೂ ಕೂಡ ಅದು ಕಿತ್ತು ಬರುತ್ತೆ. ಬೇಡ, ಆ ಕಳಪೆ ಏನು ಕಾಮಗಾರಿ ಇದೆ ಅದನ್ನು ಮತ್ತಷ್ಟು ಕಳಪೆ ಮಾಡುವಂತಹ ಆಸೆ ನಮಗಿಲ್ಲ. ಈ ಕಳಪೆ ಇದೆ ಅನ್ನೋದನ್ನು ತೋರಿಸೋದು ಮಾತ್ರ ನಮ್ಮ ಕೆಲಸ, ಅದನ್ನು ಮಾಡ್ತಾ ಇದ್ದೇವೆ ನಾವು. ಜೊತೆಗೆ ಕಂಪ್ಲೀಟಾಗಿ ಎಲ್ಲ ಗ್ರಿಲ್ಗಳು ಕೂಡ ಕಾಣಿಸ್ತಾ ಇದೆ. ಅಂದರೆ ಆ ವಾಲ್ ಏನು ಕಟ್ಟಿದ್ದಾರೆ ಅದು ಎಷ್ಟು ಸೇಫ್ ಆಗಿದೆ, ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನಾವು ಇದರಲ್ಲೇ ಅಂದಾಜು ಮಾಡ್ಕೊಳ್ಬೋದು. ಈಗಲೇ ಅದು ಎಲ್ಲರೂ ಕೂಡ ಬಿರುಕು ಬಿಟ್ಟಿರುವಂಥದ್ದು. ಅದ್ರ ಪಕ್ಕದಲ್ಲಿಯೇ ನೀವು ನೋಡ್ಬೋದು ಮೇಲ್ಗಡೆ ಭಾಗದಲ್ಲಿ ಗಿಡಗಳೆಲ್ಲ ಬೆಳೆದಿದೆ. ಈ ಹಿಂದೆನೂ ಕೂಡ ಸಾಕಷ್ಟು ಟೀಕೆಗಳು, ಆತಂಕಗಳು ವ್ಯಕ್ತವಾಗ್ತಾ ಇತ್ತು. ಯಾವುದೇ ಒಂದು ಫ್ಲೈಓವರನ್ನು ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಅದರ ಸೇಫ್ಟಿಯನ್ನು, ಅದರ ಕ್ಲೆನ್ಲಿನೆಸ್ಸನ್ನು, ಅದರ ಮೇಂಟೆನೆನ್ಸ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಆದರೆ ಅದು ಆ ರೀತಿ ಯಾವುದೂ ಕೂಡ ಬೈಯಪ್ಪನಹಳ್ಳಿಯ ಫ್ಲೈಓವರ್ ಮೇಲಂತೂ ಕಾಣಿಸ್ತಾ ಇಲ್ಲ. ಒಟ್ಟಿನಲ್ಲಿ ಬೈಯಪ್ಪನಹಳ್ಳಿಯ ಫ್ಲೈಓವರ್ ಏನಿದೆ ಇದು ಕೂಡ ಮೇಂಟೆನೆನ್ಸ್ ಇಲ್ಲದೆ ಸೊರಗಿ ಹೋಗಿರುವಂಥದ್ದು. ಫ್ಲೈಓವರ್ ಮಧ್ಯಭಾಗದಲ್ಲಿಯೇ ಒಂದು ಕ್ರ್ಯಾಕ್ ರೀತಿಯಲ್ಲಿ ಬಿಟ್ಟಿದೆ. ಜೊತೆಗೆ ಕಳಪೆ ಕಾಮಗಾರಿಗಳು ಕೂಡ ಅನಾವರಣ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ನೋಡಿ ಶ್ರೀಲಕ್ಷ್ಮಿ, ಈಗ ನಾವು ಪೀಣ್ಯ ಫ್ಲೈಓವರ್ ನೋಡಿದ್ವಿ, ಅದಾದ್ಮೇಲೆ ಈ ಬೈಯಪ್ಪನಹಳ್ಳಿ ಫ್ಲೈಓವರ್, ಇಲ್ಲಿ ಕೂಡ ಅದೇ ಸಮಸ್ಯೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫೋನ್ ಕಾಲ್ ಕೂಡ ಬರ್ತಾ ಇದೆ, ನಮಗೆ ದೂರವಾಣಿ ಕರೆಗಳು ಕೂಡ ತುಂಬ ಬರ್ತಾ ಇದೆ. ಶಂಕರ್ ರಾವ್ ಅಂತಂದೇಳಿ ರಾಮನಗರದಿಂದ ಕರೆ ಮಾಡ್ತಾ ಇದ್ದಾರೆ. ಶಂಕರ್ ರಾವ್ ನಮಸ್ತೆ. ಸರ್, ಶಂಕರ್ ರಾವ್ ಅಂತ ನಾನು ಪದ್ಮನಾಭನಗರ. ಸಾರಿ, ಹೇಳಿ. ವಂಡರ್ಫುಲ್, ಹೇಳಿ ಸರ್. ದೇವೇಗೌಡರ ಮನೆ ಗೊತ್ತಾ ನಿಮ್ಗೆ? ಹೇಳಿ ಸರ್, ಹೇಳಿ ಹೇಳಿ. ರಾಮನಗರ ಪದ್ಮನಾಭ ನಗರದಲ್ಲಿ ಆರ್ ಅಶೋಕ್ ಅವರು ಶಾಸಕರು. ಆ ರೋಡೇ ಸರಿ ಇಲ್ಲ ಸರ್. ಪದ್ಮನಾಭ ನಗರ, ಓಕೆ ಓಕೆ ಓಕೆ, ರಾಮನಗರ ಅಲ್ಲ, ರೈಟ್ 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 ರೈಟ್. ಪದ್ಮನಾಭ. ವಿಷಯಕ್ಕೆ ಹೇಳಿ, ವಿಷಯಕ್ಕೆ ಬನ್ನಿ. ಹೇಳಿ. ರೋಡು ಸರಿ ಇಲ್ಲ, ಮರ ಎಲ್ಲ ಮೊನ್ನೆ ಎಲ್ಲ ಬಿದ್ದಿತ್ತು ಓಕೆ, ಪದ್ಮನಾಭದಲ್ಲಿ. ಮರ ಬಿತ್ತು, ಕಾರ್ ಮೇಲೆ ಬಿದ್ದಿತ್ತು. ಓಕೆ, ಬಿತ್ತು. ಯಾರು ಕೇರ್ ಮಾಡೋದಿಲ್ಲ ಸರ್. ಕರೆಕ್ಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಶಂಕರ್ ರಾವ್. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಪದ್ಮನಾಭ ನಗರ ಪ್ರೈಮ್ ಏರಿಯಾ, ದೇವೇಗೌಡ ಪೆಟ್ರೋಲ್ ಬಂಕ್ ಇರೋ ಏರಿಯಾ, ಅಲ್ಲಿ ಆರ್ ಅಶೋಕ್ ಮನೆ ಅಲ್ಲೇ ಆ ಕಡೆನೇ ಇದೆ. ಅವ್ರವ್ರ ಮನೆಗಳ ಹತ್ರನೇ ಇದ್ರೂ ಕೂಡ ರಾಜಕಾರಣಿಗಳು ಕೇರ್ ಮಾಡಲ್ಲ ಅಂತ. ಒಂದು ನಾನು ಅಬ್ಸರ್ವ್ ಮಾಡ್ತಿರೋದು ಏನಂತಂದ್ರೆ ಪ್ರವೀಣ್, ಲಾಸ್ಟ್ 20 yearsಲ್ಲಿ ಇಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಕಡಿಮೆ ಬಂದಿದ್ದು. ಈ ಪ್ಲಾನಿಂಗಿಗೆ ನಿಮಗೆ ಒಂದು 10 years ಒಂದು ಸರ್ಕಾರ ಬಂತು ಅಂತಂದ್ರೆ ಅವರು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಅವ್ರು ಮಾಡಿದ್ರೆ, ಪ್ಲಾನಿಂಗ್ ಮಾಡಿದ್ರೆ, ಈ ಡಿಸೆಂಟ್ರಲೈಸೇಷನ್ ಈ ಥರದ ಒಂದು ಏನು ಯೋಜನೆಗಳು, ಸ್ವಲ್ಪ ದೀರ್ಘಕಾಲೀನ ಯೋಜನೆಗಳನ್ನು ತಗೊಂಡು ಈ ಜನರನ್ನ, ಈ ಕಂಪ್ನಿಗಳನ್ನ ಹೊರಗಡೆ ಕಳಿಸುವಂಥದ್ದು, ಬೇರೆ ಬೇರೆ ಕಚೇರಿಗಳನ್ನ ಡಿಸೆಂಟ್ರಲೈಸ್ ಮಾಡುವಂಥದ್ದು, ಸಬರ್ಬನ್ಗಳನ್ನು ಡೆವಲಪ್ ಮಾಡುವಂಥದ್ದು ಮಾಡ್ಬೋದು. ಆ ಥರ ಸರ್ಕಾರಗಳೇ ಬಂದಿಲ್ಲ, ಸ್ಥಿರ ಸರ್ಕಾರಗಳೇ ಬಂದಿಲ್ಲ ಅಂತ. ಲಾಸ್ಟ್ 5 ವರ್ಷ ಮಾಡ್ಬೋದಾಗಿತ್ತು ಇವರು ಕಾಂಗ್ರೆಸ್ನವರು, ಗ್ಯಾರಂಟಿನಲ್ಲಿ ಮುಳುಗೋದ್ರು. ಇನ್ನು ಬೈಯಪ್ಪನಹಳ್ಳಿ ಫ್ಲೈಓವರ್ನಲ್ಲಿವೆ ನಾನಾ ಸಮಸ್ಯೆಗಳು. ಸರ್ MVT ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ನೀಗಿಸಲು ನಿರ್ಮಾಣವನ್ನ ಮಾಡಲಾಗಿತ್ತು. 1.5 ಕಿಲೋಮೀಟರ್ ಫ್ಲೈಓವರ್ ಮಧ್ಯೆ ಕಾಣಿಸಿಕೊಂಡಿರುವಂಥ ಬಿರುಕು. ಫ್ಲೈಓವರ್ ಪಕ್ಕದ ಪಾತ್ವೇ ಈಗ ಕಸದ ಕೊಂಪೆಯಾಗಿದೆ.